ಹಿಂದೊಮ್ಮೆ ನೈಮಿಷಾರಣ್ಯದಲ್ಲಿ ಋಷಿಗಳು ಸೂತ ಪುರಾಣಿಕರನ್ನು ಕೇಳಿದರು. ಜನರು ದುಃಖದಿಂದ ಮುಕ್ತರಾಗಲು ಏನು ಮಾರ್ಗ ಎಂದು. ಸೂತರು ಹೇಳಿದರು, ಭಗವಾನ್ ವಿಷ್ಣುವು ಸತ್ಯನಾರಾಯಣ ಸ್ವಾಮಿಯ ರೂಪದಲ್ಲಿ ಕಾಣಿಸಿ ಈ ವ್ರತವನ್ನು ತಿಳಿಸಿದರು. ಇದು ಎಲ್ಲ ಇಷ್ಟಾರ್ಥಗಳನ್ನು ನೀಡುವ, ದುಃಖ ನಿವಾರಣೆ ಮಾಡುವ ಮಹಾವ್ರತ. ಒಬ್ಬ ಬಡ ಬ್ರಾಹ್ಮಣ ದಾರಿದ್ರ್ಯದಿಂದ ಬಳಲುತ್ತಿದ್ದ. ಒಬ್ಬ ವೃದ್ಧ, ಅಂದರೆ ನಿಜಕ್ಕೆ ಭಗವಂತನೇ, ಬಂದು ಸತ್ಯನಾರಾಯಣ ವ್ರತ ಮಾಡು ಎಂದು ಹೇಳಿ ಮಾಯವಾದ. ಬ್ರಾಹ್ಮಣ ಶ್ರದ್ಧೆಯಿಂದ ಪೂಜೆ ಮಾಡಿ ಕಥೆ ಕೇಳಿದ. ತಕ್ಷಣ ಅವನ ಬಡತನ ಹೋಯಿತು, ಸಂಪತ್ತು ಬಂತು. ಒಬ್ಬ ವ್ಯಾಪಾರಿ ತನ್ನ ಸಂಪತ್ತು ಕಳೆದುಕೊಂಡು ದುಃಖದಲ್ಲಿದ್ದ. ಸತ್ಯನಾರಾಯಣ ವ್ರತ ಮಾಡಿದ. ದೇವರು ಪ್ರಸನ್ನರಾಗಿ ಅವನ ವ್ಯಾಪಾರ ಉದ್ಧಾರ ಮಾಡಿದರು. ಸಾಧು ಲೀಲಾವತಿ ದಂಪತಿಗಳು ವ್ರತ ಮಾಡಿ ಮಗಳು ಕಲಾವತಿಗೆ ಮದುವೆ ಮಾಡಿದರು. ಅಳಿಯ ಭೋಜನದಲ್ಲಿ ಪ್ರಸಾದವನ್ನು ಅಲಕ್ಷಿಸಿ ನಗುತ್ತಾ ತಿರಸ್ಕರಿಸಿದ. ದೇವರ ಕೋಪನಿಂದ ಅವನ ಸಂಪತ್ತೆಲ್ಲ ಕಳೆದುಕೊಂಡ, ಸೆರೆಸಿಕ್ಕ. ಕೊನೆಗೆ ಶ್ರದ್ಧೆಯಿಂದ ವ್ರತ ಮಾಡಿ ಪ್ರಸಾದ ತೆಗೆದುಕೊಂಡಾಗ ಎಲ್ಲಾ ಸಂಪತ್ತು ಮರಳಿ ಬಂದಿತು. ಒಬ್ಬ ರಾಜ ಲೋಭದಿಂದ ವ್ರತದ ಪ್ರಸಾದವನ್ನು ಅಲಕ್ಷಿಸಿದ. ದೇವರ ಕೋಪದಿಂದ ಅವನ ಮಕ್ಕಳು ಸತ್ತರು, ರಾಜ್ಯ ನಷ್ಟವಾಯಿತು. ಕೊನೆಗೆ ಪಶ್ಚಾತ್ತಾಪಪಟ್ಟು ವ್ರತ ಮಾಡಿ ಪ್ರಸಾದ ಸ್ವೀಕರಿಸಿದಾಗ ಎಲ್ಲ ಗುಣಮುಖವಾಯಿತು. ಶ್ರೀ ಸತ್ಯನಾರಾಯಣ ವ್ರತವನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ದುಃಖಗಳು ದೂರಾಗಿ ಇಷ್ಟಾರ್ಥ ಸಿದ್ಧಿ, ಸಂಪತ್ತು, ಶಾಂತಿ ಸಿಗುತ್ತದೆ. ಅಲಕ್ಷ್ಯ ಮಾಡಿದರೆ ಕಷ್ಟಗಳು ಬರುತ್ತವೆ. ಆದ್ದರಿಂದ ಪ್ರತಿ ಭಕ್ತನೂ ಈ ವ್ರತವನ್ನು ಆಚರಿಸಬೇಕು. ಶ್ರೀ ಸತ್ಯನಾರಾಯಣ ಸ್ವಾಮಿಗೆ ನಮಸ್ಕಾರಗಳು. ಪೂಜೆ ಮಾಡಿ ಕಥೆ ಕೇಳಿದರೆ ಎಲ್ಲ ಶುಭವಾಗಲಿ.